ಹಲೋ, ವಿರಾಟ ಹಿಂದೂ ಸಮ್ಮೇಳನ ಕಾರ್ಯಕ್ರಮ ವಿದ್ಯಾನಗರ ಈ ಒಂದು ಪವಿತ್ರವಾದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಟ್ಟಿರುವಂತಹ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸಿ ಕಾರ್ಯಕ್ರಮದ ವಕ್ತಾರರಾಗಿ ಆಗಮಿಸಿರುವಂತಹ ಶ್ರೀಯುತ ನರೇಂದ್ರಜಿಯವರೇ, ಕಾರ್ಯಕ್ರಮದ ಅಧ್ಯಕ್ಷರಾದ ಹಿರಿಯರಾದ ಕರ್ಮರಿ ಸರ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರು ಮಹೇಶಣ್ಣ ಟಗೀನ್ಕಾಯಿ ಅವರೇ, ಮುಖಂಡರಾದ ಲಿಂಗರಾಜ್ ಪಾಟೀಲ್ ಸರ್ ಅವರೇ, ರವಿ ದಂಡಿನ್ ಸರ್ ಅವರೇ ಹಾಗೂ ಅನೇಕ ಸಮಾಜದ ಪ್ರಮುಖರೇ ಹಾಗೂ ಮಹಿಳಾ ತಾಯಂದಿರೇ, ತಮಗೆಲ್ಲರಿಗೂ ಸಹಿತ ಈ ಒಂದು ವಿರಾಟ ಸಮ್ಮೇಳನ ಕಾರ್ಯಕ್ರಮದ ಹಾರ್ದಿಕ ಶುಭಾಶಯನ್ನ ಹೇಳ್ತಾ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಭಾರತ ದೇಶ ಬರೀ ಇದು ದೇಶವಷ್ಟೇ ಅಲ್ಲ, ಇದು ಒಂದು ಪರಂಪರೆ, ಒಂದು ಆತ್ಮೀಯತೆ. ಈ ದೇಶದ ಬೇರುಗಳಲ್ಲಿ ಹಿಂದೂ ಧರ್ಮದ ಮೌಲ್ಯಗಳು ಅಡಗಿದಾವೆ. ಸತ್ಯ, ಧರ್ಮ, ಅಹಿಂಸೆ, ಸಹಿಷ್ಣುತೆ, ವಸುದೇವ ಕುಟುಂಬಕಂ ಇವುಗಳೇ ನಮ್ಮ ಹಿಂದೂ ಸಂಸ್ಕೃತಿಯ ಆಧಾರ ಸ್ತಂಭಗಳು. ಆದರೆ ನಾವು ಒಂದು ಸಂಗತಿಯನ್ನ ಅರಿಯಬೇಕಾಗಿದೆ. ಸಂಘಟಿತ ಹಿಂದೂ ಶಕ್ತಿಯೇ ಬಲಿಷ್ಠ ಭಾರತದ ಆಧಾರ. ನಾವುಗಳು ವಿಭಜಿತರಾದ್ವಿ ಅಂತಂದ್ರೆ ದುರ್ಬಲರಾಗ್ತೇವೆ. ಆದರೆ ಒಂದಾದರೆ ಯಾವ ಶಕ್ತಿಯು ಸಹಿತ ನಮ್ಮನ್ನ ಸೋಲಿಸಲಿಕ್ಕೆ ಸಾಧ್ಯವಿಲ್ಲ. ನಾವು ಅಷ್ಟು ಬಲಿಷ್ಠರಾಗ್ತೇವೆ. ಇದರ ಕಾರಣ ಏನಂತಂದ್ರೆ ನಮ್ಮೊಳಗಿನ ಸಾಕಷ್ಟು ಸಮಾಜಗಳು ನಾವು ಬೇರೆ ಬೇರೆದಾಗಿದ್ದೇವೆ. ನಾವು ಅದು ಮೊದಲ ಮನಸ್ಸಿನೊಳಗಿನ ತೆಗಿಬೇಕು. ನಮ್ಮ ಸಮಾಜ ಇದು, ನಾವು ಈ ಸಮಾಜಕ್ಕಷ್ಟೇ ಸೀಮಿತರಾಗಿರುವಂಥವ್ರು. ನಾವು ಆ ಸಮಾಜಕ್ಕೆ ಯಾಕೆ ಕೈ ಜೋಡಿಸ್ಬೇಕನ್ನುವಂತಹ ಭಾವನೆ ಕೆಲವೊಂದು ನಮ್ಮಲ್ಲಿ ಇದ್ದಾವೆ. ದಯವಿಟ್ಟು ಇಲ್ಲಿ ಬಂದಂಥ ಎಲ್ಲ ನನ್ನ ಹಿಂದೂ ಸಮಾಜದ ಬಂಧುಗಳಲ್ಲಿ ನಾನು ವಿಶೇಷವಾಗಿ ವಿನಂತಿಸ್ಕೊಳ್ತೇನೆ. ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದು. ನಾವು ಯಾರು ಇದರೊಳಗೆ ಬೇರೆ ಅಲ್ಲ. ನಮ್ಮ ಪರ್ಸನಲ್ ಸಮಾಜಗಳಿದಾವೆ, ನಮ್ಮ ಮನೆ ಒಳಗೆ ನಾವು ಇಟ್ಕೊಂಡು ನಮ್ಮ ಪರಂಪರೆ ನಾವು ಮನೆ ಮಟ್ಟಕ್ಕೆ ನಾವು ಪಾಲನೆ ಮಾಡಿ ಹಿಂದೂ ಅನ್ನುವಂಥ ಅವಶ್ಯಕತೆ ಯಾವಾಗಿದೆಯೋ ಯಾವಾಗ ಎಲ್ಲವನ್ನು ನಾವು ಸೇರಿಕೊಂಡು ಒಂದಾಗಿ ನಾವಿರೋಣ. ನಿಮ್ಮ ಜಾತಿ ಯಾವುದು ಅಂತಂದ್ರೆ ಮೊದಲು ನಾವು ಹಿಂದೂಗಳು ಅಂತ ಹೇಳುವಂತ ಒಂದು ಕೆಲಸವನ್ನು ನಾವು ಮಾಡೋಣ ಎನ್ನುವಂಥ ಈ ವೇದಿಕೆಯ ಮುಖಾಂತರ ನಾನು ಹೇಳ್ತಾ ನನ್ನ ಎರಡು ಮಾತುಗಳಿಗೆ ನಾನು ಅಲ್ಪ ವಿರಾಮ ಕೊಡ್ತೇನೆ. ಬೋಲೋ ಭಾರತ್ ಮಾತಾಕ್ಕೆ ಧನ್ಯವಾದ. ಗಣ್ಯರ ಸಂಕ್ಷಿಪ್ತ ಪರಿಚಯ ಮಾಡಿಕೊಡುತ್ತೇನೆ. ಈ ಹಿಂದೂ